ನಮ್ಮ ಹಾಸನ ಜಿಲ್ಲೆಯು ಶ್ರೀಮಂತ ಇತಿಹಾಸದಿಂದ ಹಾಗೂ ಸ್ಮರಣೀಯ ಘಟನೆಗಳಿಂದ ಕೂಡಿದೆ. ಸ್ಥಳ ಪುರಾಣದ ಪ್ರಕಾರ ಹಾಸನವು ಸಿಂಹಾಸನಪುರ ಇದರ ಸಂಕ್ಷಿಪ್ತ ನಾಮವಾಗಿದೆ. ಈ ವಿಶೇಷತೆಗಳನ್ನು ಒಳಗೊಂಡಂತಹ ನೃತ್ಯ ರೂಪಕವೊಂದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ನಿಕೇತನದ ವಿದ್ಯಾರ್ಥಿಗಳು. ಹಾಗೆಲ್ಲ ಸಲ್ಲಿಸೋಣ. ಹಲೋ,
ಪತ್ರಜಯನಾ ವಿಜಹಾರ ಸಂಗೀ ಪಲ್ಮಡು ಮೂಳಿವಳ್ಳಿವು ಕೊಟ್ಟ ಕಲೆ ಸಂಸ್ಕೃತಿಗಳನ್ನ ಜೀವಂತಗೊಳಿಸುವ ಪದಪುಂಜ ಜೋಡಣ. ಪದನ ಪುಂಜ ಪುಂಜನ? ಅಯ್ಯೋ, ಪುಂಜನೂ ಅಲ್ಲ, ಕೋಳಿಯೂ ಅಲ್ಲ. ಹಿಂದೆ ನಡೆದ ನಮ್ಮ ಇತಿಹಾಸವನ್ನ ತಿಳಿಸುವ ಶಾಸನವಿದು. ಗುರುಗಳೇ, ಈ ಶಾಸನಕ್ಕೂ ನಮ್ಮ ಆಸನಕ್ಕೂ ಏನು ಸಂಬಂಧ? ಮಗು, ಇದು ಆಸನವಲ್ಲ, ಹಾಸನ, ಸಿಂಹಾಸನ. ಸಿಂಹಾಸನಪುರಿಯ ಕಥೆ. ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ದೊರೆತಿರುವುದು ನಮ್ಮ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ. ಓ ಹೌದಾ? ಇದು ಯಾವಾಗ ಸಿಕ್ತು ನಮ್ಗೆ? ನನ್ನ ತಾತನ ಕಾಲದಲ್ಲ? ಅಲ್ಲ ಪುಟ್ಟಿ, ತಾತನ 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 ಮುತ್ತಾತನ ಕಾಲ. ಸುಮಾರು ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ. ಅಬ್ಬಾ, ಹೌದಾ? ನಮ್ಗೆ ನಮ್ಮ ಹಾಸನದ ಕಥೆ ಮಹತ್ವನ ತಿಳಿಸ್ಕೊಡ್ತೀರಾ? ಅಗತ್ಯವಾಗಿ. ಗಮ ಪಗರಿಸ ಗಮ ಪಗರಿಸ ಗಮ ಪಗರಿಸ ಗಮ ಪಗರಿಸ ಸುದತ್ತಾಚಾರ್ಯರ ಆಜ್ಞೆಯಂತೆ ಮಧಿಸಿದ ಸೊಡನು ಕ್ರೂರ ವ್ಯಾಘ್ರವ
ತಲಕಾಡುಗೊಂಡ ಒಳಂಬವಳಿಗೊಂಡ ಕಂಚಿಯಗೊಂಡ ವೀರರಸ ಬಿಟ್ಟಿಗ ವಿಷ್ಣುವರ್ಧನ ರಾಜ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಮಂತ್ರಿಗಳೇ, ಈ ದಿನದ ವಿಶೇಷವೇನು? ಪ್ರಭುಗಳೇ, ಜಕ್ಕಣ್ಣಾಚಾರ್ಯರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಪ್ರಭುಗಳಿಗೆ ನಮಸ್ಕಾರಗಳು. ಪ್ರಭುಗಳೇ, ತಮ್ಮ ಆದೇಶದಂತೆ ಶಾಂತಲಾದೇವಿಯವರ ಮಹಾಭಿಲಾಷೆಯಂತೆ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯವು ಪೂರ್ಣಗೊಂಡಿದೆ. ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಹೌದೇ? ಬಹಳ ಸಂತೋಷ. ಖಂಡಿತವಾಗಿಯೂ ಶಾಂತಲೆಯೊಂದಿಗೆ ಆಗಮಿಸುತ್ತೇವೆ. ಇದೇ ಸಂಭ್ರಮದ ಘಳಿಗೆಯಲ್ಲಿ ಒಂದು ನೃತ್ಯ ನಡೆಯಲಿ. ಅಮೋಘವಾದ ನೃತ್ಯ. ಸ್ವೀಕರಿಸಿ ಈ ರಾಜ ಮರ್ಯಾದೆಯನ್ನು. ನಡೆಯಿರಿ, ಎಲ್ಲರೂ ದೇವಾಲಯಕ್ಕೆ ಭೇಟಿ ನೀಡೋಣ. ರಾಣಿ, ಹೇಗಿದೆ ನಿನ್ನ ಅಭಿಲಾಷೆಯ ಗುಡಿ? ಧನ್ಯೋಸ್ಮಿ ಪ್ರಭು. ನನ್ನ ಜೀವಕ್ಕೆ ನೀನು ಬೇಕು. ಕೃತಾರ್ಥನಾದೆ. ದೇವಿ, ಶ್ರೀ ಚೆನ್ನಕೇಶವನಿಗೆ ನಿನ್ನಿಂದ ಒಂದು ನೃತ್ಯ ಸೇವೆಯಾಗಲಿ. ಪ್ರಭು. ಶ್ರೀ ಚೆನ್ನಕೇಶವ ಶ್ರೀ ಚೆನ್ನಕೇಶವ ಶೃಂಗಾರ ಸೌಖ್ಯನಾಯಕಿ ಕರುಣಿಸುದೇವ ಶ್ರೀ ಚೆನ್ನಕೇಶವ
ನೋಡಿ ಸರ್, ಎಲ್ಲರಿಗೂ ತೊಂದರೆ ಆಗ್ತಿದೆ, ಯಾರಿಗೂ ಗೊತ್ತಾಗ್ತಿಲ್ಲ ಏನ್ ಮಾಡ್ತೀವಿ. ಕೊರವಂಜಿ, ಏನೇ ನಿನ್ನ ಬೆಕ್ಕು ವಿಮಾನ? ನಾನು ನಿನ್ನಂತಾಗಲು ಆಸೆಯಾಗುತ್ತಿದೆ. ನನಗೂ ನಿನ್ನ ಹಾಗೆ ನುಡಿಸಲು ಕೊಡುವೆಯಾ? ृतनागरी
ಹಳೇಬೀಡು ಕೂಡ ಪೂರ್ಣ ಆಗಿದ್ದಿದ್ರೆ ಯಾಕೆ ಗುರುಗಳೇ ಪೂರ್ಣ ಆಗಲಿಲ್ವಾ? ಇಲ್ಲ ಮಕ್ಕಳೇ, ಸುಲ್ತಾನರು ದ್ವಾರ ಸಮುದ್ರವನ್ನ ಹಲವಾರು ಬಾರಿ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟರು. ದ್ವಾರ ಸಮುದ್ರವನ್ನ ಆಗ ಆಳ್ತಿದ್ದ ರಾಜ ವೀರಬಲ್ಲಾಳ ಸುಲ್ತಾನರ ಜೊತೆ ಅನೇಕ ಬಾರಿ ಹೋರಾಡಿ ಗೆದ್ದ. ಆದರೆ ನಂತರ ಆಳಿದ ರಾಜರಿಂದ ದ್ವಾರ ಸಮುದ್ರವನ್ನ ಕಾಪಾಡಿಕೊಳ್ಳೋದಕ್ಕೆ ಆಗಲಿಲ್ಲ. ಅದು ಹಾಳಾದ ಕಾರಣ ದ್ವಾರ ಸಮುದ್ರ ಹೋಗಿ ಹಳೆಯ ಬೀಡು ಹಳೇ ಬೀಡಾಯಿತು. ಅಯ್ಯೋ, ಗುರುಗಳೇ ಸಂಗೀತ ನೃತ್ಯ ಶಿಲ್ಪಗಳಷ್ಟೇ ನಿರ್ಮಾಣ ಆಯ್ತಾ ಅಥವಾ ನಮ್ಮ ಹಾಸನದಲ್ಲಿ ಬೇರೆ ಪ್ರಖ್ಯಾತ ಶಿಲ್ಪ ಯಾವ್ದಾದ್ರೂ ಇದೆಯಾ? ಅಯ್ಯೋ, ಅಷ್ಟು ಗೊತ್ತಿಲ್ವಾ ನಿಂಗೆ? ಬೆಳಗುಳ ನೋಡಿಲ್ವಾ ನೀನು? ಅದೇ ಮಹಾಮಸ್ಕಾಭಿಷೇಕ ಗೊತ್ತಿಲ್ವಾ ನಿಂಗೆ? 57 ಅಡಿ ಉದ್ದುದ್ದು ಬಾಹುಬಲಿ ಮೂರ್ತಿ ಬಗ್ಗೆ ತಿಳ್ಕೊಂಡಿಲ್ವಾ ನೀನು? 57 ಅಡಿ ಉದ್ದಾನ ಗುರುಗಳೇ. ಗುರುಗಳೇ ಗುರುಗಳೇ, ಈ ಮೂರ್ತಿ ಬಗ್ಗೆ ಕಥೆ ಹೇಳ್ತೀರಾ? ಸರಿ ಸರಿ, ಹೇಳ್ತೀನಿ ಕೇಳಿ. ಆದಿಕವಿ ಪಂಪನ ಆದಿ ಪುರಾಣದ ಮೂಲಕ ಭರತ ಬಾಹುಬಲಿ ಪ್ರಸಂಗದ ಮೂಲಕ ಕಥೆಯನ್ನ ತಿಳ್ಕೊಳ್ಳೋಣ.
ಇದು ಸರಿ. ನೀರಿನಲ್ಲಿ ನನಗಿಂತ ಹೆಚ್ಚು ಸಮಯ ಇರುವೆಯಾ? 1 2 3 ಈ ಕಡೆಯ ಮಲ್ಲ ಯುದ್ಧದಲ್ಲಿ ಯಾರ ಗೆಲುವಾಗುವುದೋ ಅವರಿಗೆ ರಾಜ್ಯ ಮತ್ತು ಪಟ್ಟ. ಸರಿ,
ವಕ್ಷದೊಳೆ ನಿಚ್ಚಳಮೀ ಭಟ ಖಡ್ಗ ಮಂಡಲೋತ್ಪಲನವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜಲಕ್ಷ್ಮಿ ಭೂವಲಯ ಮನಯ್ಯನಿತ್ತು ಮನ ನಿನಗಿತ್ತಿದೆ ಉದಣ್ಣ ನೀನೊಲಿದ ಲತಾನಿಗಂ ಧರೆಯ ಮಾಡಿಸಿದಳು पाहि मुक्तं धनधामवज्जियं सुसम्मजुक्तं मयमोहारयम् वत्सीयपच्यन्तमुपवासजुक्तं तं गुम्मटेशं प्रणमामि नित्यम् तं गुम्मटेशं प्रणमामि नित्यम् तं गुम्मटेशं प्रणमामि ಇಹುದೊಂದು ಗಾನಧಾಮ, ಅದುವೇ ರುದ್ರಪಟ್ಟಣವೆಂಬ ಸಂಗೀತಧಾಮ. ವೇದ ಯಾಗ ಯಜ್ಞಗಳ ರಿಂಗಣದಿ ಸ್ಫುರಿಸಿದ ಘನವೆತ್ತ ಸಂಗೀತ ವಿದ್ವಾಂಸರಿಗೆ ಜನ್ಮ ನೀಡಿದ ಶತಾವಧಾನಿಗಳು ಮೆರೆದ ಸುಧಾಮ. ಅಯ್ಯೋ ಗುರುಗಳೇ, ಏನಿದು ಧಾಮ 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 ಅಂತ ಬಿಡ್ಸಿ ಸ್ವಲ್ಪ. ಮಕ್ಕಳೇ, ರುದ್ರಪಟ್ಟಣದಲ್ಲಿ ಎಷ್ಟೋ ಜನ ಸಂಗೀತ ವಿದ್ವಾಂಸರು ವೇದಗಳನ್ನ ಅಭ್ಯಾಸ ಮಾಡ್ತಾ ಇದ್ರು. ಈಗಿರುವ ತಂಬೂರಿ ಆಕಾರದ ದೇವಾಲಯದಲ್ಲಿ ಪುರಂದರದಾಸರು, ಕನಕದಾಸರು, ವಾದಿರಾಜರೇ ಮೊದಲಾದ ದಾಸರ ಮೂರ್ತಿಗಳು ಇವೆ. ಗುರುಗಳೇ, ಹಾಗಾದ್ರೆ ಇವರೆಲ್ಲ ಯಾರು? ಇವರೆಲ್ಲ ಪ್ರಸಿದ್ಧ ವಾಗ್ಗೇಯಕಾರರು. ಇವರನ್ನ ಸಂಗೀತ ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಇವರು ತ್ಯಾಗರಾಜರು, ಇವರು ಶ್ಯಾಮಶಾಸ್ತ್ರಿಗಳು ಮತ್ತು ಇವರು ಮುತ್ತುಸ್ವಾಮಿ ದೀಕ್ಷಿತರು. ಆಯಾ ಮೂರ್ತಿಗಳ ಮುಂದೆ ಇರುವ ಗುಂಡಿಯನ್ನ ಒತ್ತಿದ್ರೆ ಅವರು ರಚಿಸಿರುವ ರಚನೆಗಳ ಹಾಡು ಬರುತ್ತೆ. ಅಲ್ಲದೆ ಸಂಗೀತ ಕಂಬಗಳೂ ಇದೆ. ಸಂಗೀತ ಕಂಬನ ಹಂಪಿ ದೇವಸ್ಥಾನದಲ್ಲಿ ಸರಿಗಮ ಬರ್ತಿತ್ತಲ್ಲ, ಆ ಥರನಾ? ಹಾಗೇನೆ. ಬನ್ನಿ, ನಿಮ್ಮನ್ನೆಲ್ಲ ರುದ್ರಪಟ್ಟಣದ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ ಗುರುಗಳೇ.
ಮಾಡಿದ
ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಇಂದಿಗೆ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ವೀರ ಉತ್ತಾಯ ಗಂಭೀರ ಬೇಗ ಬಾರೋ ಆಯಾಲಂಕಾರ ಗಂಭೀರ ಬೇಗ ಬಾರೋ ವೀರ ಉತ್ತಾಯ ಗಂಭೀರ ಬೇಗ ಬಾರೋ ಆಯಾಲಂಕಾರ ಗಂಭೀರ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ರಂಗ ಉತ್ತುಂಗ ನರಸಿಂಹ ಬೇಗ ಬಾರೋ ರಂಗಿಯ ಪಡೆದ ಪಾಂಡುರಂಗ ಬೇಗ ಬಾರೋ ರಂಗ ಉತ್ತುಂಗ ನರಸಿಂಹ ಬೇಗ ಬಾರೋ ರಂಗಿಯ ಪಡೆದ ಪಾಂಡುರಂಗ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಅಯ್ಯ ವಿಜಯ ಸಹಾಯ ಬೇಗ ಬಾರೋ ಅಯ್ಯಾದ್ರಿವಾಸ ಭಯವದನ ಬೇಗ ಬಾರೋ ಅಯ್ಯ ವಿಜಯ ಸಹಾಯ ಬೇಗ ಬಾರೋ ಅಯ್ಯಾದ್ರಿವಾಸ ಭಯವದನ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ಬೇಗ ಬಾರೋ ನೀಲಾಪುರದ ಚಂದ್ರ ನೀಲಾಪುರದ ಚಂದ್ರ ನೀಲಾಪುರದ ಚಂದ್ರ ಆಯ್ತು, ಶಿಲ್ಪ ಆಯ್ತು, ಸಂಗೀತನೂ ಆಯ್ತು. ಸಾಹಿತ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಮಕ್ಕಳೇ, ಸಾಹಿತ್ಯ ಕ್ಷೇತ್ರ ಬಂದಾಗ ಪ್ರಾಚೀನ ಸಾಹಿತ್ಯಕಾರರು ನೆಲೆಸಿ ಆಧುನಿಕ ರಚನಾಕಾರರು ನೆಲೆಸಿರುವ ಕನ್ನಡ ಭೂಮಿ ನಮ್ಮ ಹಾಸನ. ಗುರುಗಳೇ, ಪ್ರಾಚೀನ ಅಂದ್ರೆ ಅದೇ ಚೀನ ದೇಶದವರಾ? ಅಯ್ಯೋ ಮಗು, ಪ್ರಾಚೀನ ಅಂದ್ರೆ ಚೀನಾ ಅಲ್ಲ, ಹಳೆಯ ಕಾಲದ ಸಾಹಿತ್ಯ ಅಂತ. ಹಳೆ ಕಾಲದವರು ಅಂದ್ರೆ ಯಾರ್ಯಾರು? ಹ, ಹೇಳ್ತೀನಿ ಕೇಳಿ. ನಾಗಚಂದ್ರ, ರಾಜಾದಿತ್ಯ, ತಂತಿ, ನಯಸೇನ, ಷಟ್ಪದಿ ಬ್ರಹ್ಮ, ರಾಘವಾಕ, ನೇಮಿಚಂದ್ರ, ರಗಳೆಯ ಕವಿ ಹರಿಹರ, ರವಿಚಕ್ರವರ್ತಿ ಜನ್ನ ಮತ್ತು ಕನ್ನಡದ ಪ್ರಸಿದ್ಧ ವ್ಯಾಕರಣಕಾರ ಕೇಶಿರಾಜ. ಅವ್ರ ಸಾಹಿತ್ಯ ಕೇಳ್ಬೇಕು ಅಂತ ಆಸೆ ಆಗ್ತಿದೆ. ಕೇಳಿಸಿ ಗುರುಗಳೇ. ಹಾಗೆಯೇ ಆಗ್ಲಿ. ಹರಿಹರನ ರಗಳೆಯನ್ನ ನೃತ್ಯದ ಮೂಲಕ ನೋಡ್ತಾ ನೋಡ್ತಾ ತಿಳ್ಕೊಳ್ಳೋಣ. ಸರಿ ಗುರುಗಳೇ. ಝಣ ಝಣ
ಎಲ್ಲವೂ ಖಂಡಿತ ಸಾಧ್ಯ. ನೋಡಿ ಮಕ್ಕಳೇ, ಸಾಹಿತ್ಯ ಅಂದ್ರೆ ಬರೀ ಪದಗಳ ಸಾಲಲ್ಲ. ಅದರಲ್ಲಿ ಕವನ, ಕವಿತೆ, ಕಾದಂಬರಿ, ಪ್ರಬಂಧ ಹೀಗೆ ಬೇರೆ ಬೇರೆ ರೀತಿಯ ಆಯಾಮ ಇರುತ್ತೆ. ಇಲ್ಲಿ ನೋಡಿ, ಪ್ರಬಂಧಕಾರರು, ಸ್ವಾತಂತ್ರ್ಯ ಹೋರಾಟಗಾರರು ಆದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಹಾಸನದವರು. ಹೌದಾ? ಇನ್ನೂ ಯಾರಾದ್ರೂ ಇದ್ದಾರೆ ಗುರುಗಳೇ? ನೋಡಿ ಇಲ್ಲಿ, ಕನ್ನಡ ಸಾಹಿತ್ಯವನ್ನ ರಾಷ್ಟ್ರಮಟ್ಟಕ್ಕೇರಿಸಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದ ಎಸ್.ಎಲ್. ಭೈರಪ್ಪನವರು. ಯಾರಿಗೆ ಗೊತ್ತಿಲ್ಲ ಹೇಳಿ? ನಂಗೆ ಗುರುಗಳೇ, ನಮ್ ಶಾಲೆ ಹೇಳಿದ್ರು. ಜಾಣೆ ನೀನು. ಸರಿ ಸರಿ, ನೋಡಿ ಇಲ್ಲಿ, ಕರ್ನಾಟಕದ ಖ್ಯಾತ ಜಾನಪದ ತಜ್ಞ, ಸ್ವಾತಂತ್ರ್ಯ ಹೋರಾಟಗಾರ, ಗೀತ ರಚನಕಾರ, ಜಾನಪದ ಜಂಗಮ ಅಂತಲೇ ಖ್ಯಾತಿ ಪಡೆದ ಎಸ್.ಕೆ. ಕರೀಂ ಖಾನ್ ನಮ್ಮ ಹಾಸನದವರು. ಸರಿ ಗುರುಗಳೇ, ನಾವು ಇವ್ರ ಬಗ್ಗೆ ಎಲ್ಲ ಓದಿ ತಿಳ್ಕೊತೀವಿ. ಸರಿ ಸರಿ. ನಮ್ಮ ಹಾಸನದಲ್ಲಿ ಇರೋ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದೇ ಒಂದು ಚೆನ್ನ. ಬನ್ನಿ ಹಾಸನ ಪರ್ಯಟನೆ ಮಾಡಿ ಬರೋಣ. ಸುತ್ತೋಣ ಬನ್ನಿ ಹಾಸನವ, ಚಂದವ ಸವಿಯೋಣ ಬನ್ನಿ. ಹಾಸನ
ಅರಣ್ಯದ ಸೊಬಗಲು ಸರಿದುತ ದಣಿವನು ನೀಗಿಸು ಬಾರವ್ವ ಚಂದ್ರಗಿರಿ ಬೆಟ್ಟವ ಏರಲು ಬಾರವ್ವ ರಾಮನ ತಮ್ಮಲ್ಲಿ ನಿಂದೋಡು ಬಾಯಿಯ ಚಂದ್ರಗಿರಿ ಬೆಟ್ಟವ ಏರಲು ಬಾರವ್ವ ರಾಮನ ತಮ್ಮಲ್ಲಿ ನಿಂದೋಡು ಬಾಯಿಯ ಹಾಸನ ಸೊಬಗ ನೋಡೋಡು ಬಾರವ್ವ ಹಾಸನ ಸೌಂದರ್ಯ ಸಂಗೋಡು ಹಾಸನ ಸೊಬಗ ನೋಡೋಡು ಬಾರವ್ವ ಹಾಸನ ಸೌಂದರ್ಯ ಸಂಗೋಡು ಹೇಗಿತ್ತು ಮಕ್ಕಳೇ ನಮ್ಮ ಹಾಸನದ ಸೊಬಗು? ಬಲು ಪಸಂದಾಗಿತ್ತು ಗುರುಗಳೇ. ಮಕ್ಕಳೇ, ಬರೀ ಪ್ರೇಕ್ಷಣೀಯ ಸ್ಥಳಗಳಿಗೆ ಅಷ್ಟೇ ಅಲ್ಲದೆ ವಿಜ್ಞಾನ ತಂತ್ರಜ್ಞಾನಗಳ ಸಾಧನೆಯಲ್ಲೂ ನಮ್ಮ ಹಾಸನ ವಿಶೇಷ ಸ್ಥಾನ ಪಡೆದಿದೆ. ನಾವು ಯಾವ ಗ್ರಹದ ಮೇಲೆ ವಾಸ ಮಾಡ್ತಿರೋದು ಹೇಳಿ ನೋಡೋಣ. ಅಯ್ಯೋ, ಯಾವ ಗ್ರಹಣ? ಸೂರ್ಯಗ್ರಹಣನೋ ಚಂದ್ರಗ್ರಹಣನೋ? ಅದು ಗ್ರಹಣ ಅಲ್ಲ ಕಣೋ, ಗ್ರಹಚಾರ. ನಿನ್ಗೇನ್ ಗ್ರಹಚಾರ ಬಂದಿದೆ ಅಂತ ಕೇಳ್ತಾ ಇದ್ದಾರೆ ಗುರುಗಳು. ಅಲ್ಲ ಕಣೋ, ಗುರುಗಳು ಅದೇನೋ ಆಗ್ರಹ ಮಾಡ್ತಿದ್ದಾರೆ. ಏನ್ ಆಗ್ರಹ ಅಂತ ಕೇಳು. ಗುರುಗಳು ಆಗ್ರಹ ಮಾಡ್ತಿಲ್ಲ ಕಣೆ. ನಾವು ಓದ್ಬೇಕಾದ್ರೆ ಮನಸ್ಸು ನಿಗ್ರಹದಲ್ಲಿ ಇಟ್ಕೋಬೇಕು ಅಂತಾರಲ್ಲ, ಇದು ನಿಗ್ರಹ. ಅಯ್ಯೋ ಮಕ್ಕಳ ಇದು ಯಾವ ಗ್ರಹನೂ ಅಲ್ಲ, ಗ್ರಹಚಾರನೂ ಅಲ್ಲ, ಗ್ರಹಣನೂ ಅಲ್ಲ. ಗ್ರಹಗಳಿಗೆ ಉಪಗ್ರಹ ಅಂತ ಇರುತ್ತೆ, ಗೊತ್ತಾ? ಅಯ್ಯೋ ಗುರುಗಳೇ, ಗ್ರಹಚಾರ ಗ್ರಹಣನೇ ಅರ್ಥ ಆಗ್ತಿಲ್ಲ. ಇನ್ನು ಉಪಗ್ರಹ ಅಂದ್ರೆ ಏನು? ಮಕ್ಕಳೇ, ಗ್ರಹದ ಸುತ್ತ ಒಂದು ಅಂಶ ಓಡಾಡ್ತಾ ಇರುತ್ತೆ. ಅದನ್ನ ಉಪ ಅಂದ್ರೆ ಅನುಸರಿಸೋದು ಅಂತ ಅರ್ಥ. ಅದನ್ನೇ ಉಪಗ್ರಹ ಅಂತೀವಿ. ಅದನ್ನ ನಿಯಂತ್ರಣ ಮಾಡಬೇಕು, ಗೊತ್ತಾ? ಓ, ಹಾಗಾದ್ರೆ ಇದು ಗ್ರಹಣ ಅಲ್ವಾ? ಉಪಗ್ರಹ ನಿಯಂತ್ರಣದ ಗುರುಗಳೇ? ಹೌದು ಮಕ್ಕಳ, ಉಪಗ್ರಹ ನಿಯಂತ್ರಣ. ನಾವೆಲ್ಲ ಭೂಮಿ ಮೇಲೆ ಇದ್ದೀವಲ್ವಾ, ಭೂಮಿ ಸುತ್ತ ಇರೋ ಉಪಗ್ರಹಗಳ ನಿಯಂತ್ರಣ. ಹೌದಾ? ಭೂಮಿ ಏನೋ ಸರಿ, ನಾವಿದ್ದೀವಿ. ಅದ್ರ ನಿಯಂತ್ರಣ ಅಂದ್ರೆ ಅದಕ್ಕೂ ನಮಗೂ ಏನ್ ಸಂಬಂಧ? ನಾವಿಲ್ ಅದ್ರ ನಿಯಂತ್ರಣ ಏನ್ ಮಾಡ್ತೀವಿ ಗುರುಗಳೇ? ಮಕ್ಕಳೇ, ಇಂತಹ ಉಪಗ್ರಹಗಳನ್ನ ನಿಯಂತ್ರಣ ಮಾಡುವಂತಹ MCF ಅಂದ್ರೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರೋದು ನಮ್ಮ ಹಾಸನದಲ್ಲಿ. ಇದೆಷ್ಟು ಹೆಮ್ಮೆಯ ಸಂಗತಿ ಅಲ್ವಾ? ಅದೇನು ಅಂತ ನೋಡೋಣ. ಸರಿ ಗುರುಗಳೇ. ಅಬ್ಬಾ, ಎಷ್ಟೊಂದು ವಿಚಾರ ತಿಳ್ಕೊಂಡ್ರಿ. ಇನ್ನು ನಮ್ಮ ಹಾಸನದ ಬಗ್ಗೆ ತಿಳ್ಕೊಳ್ಳೋದು ಇದೆಯಾ ಗುರುಗಳೇ, ಅಥವಾ ಇಷ್ಟೇನಾ? ಮಕ್ಕಳ, ಹೇಳ್ತಾ ಹೋದ್ರೆ ಇನ್ನು ಎಷ್ಟೋ ವಿಷಯ ಇದೆ. ನೋಡಿ, ಇಲ್ಲಿ ವಿಶ್ವದಲ್ಲೇ ಹೆಸರು ಮಾಡಿರುವಂತಹ ಮಾಜಿ ಕ್ರಿಕೆಟಿಗ ಜಾವ್ಗಲ್ ಶ್ರೀನಾಥ್ ನಮ್ಮ ಹಾಸನದವರೇ. ಹಾಗೆ ಎಷ್ಟೋ ಮೇರು ಚಲನಚಿತ್ರ ಕಲಾವಿದರು ಇದ್ದಾರೆ. ನನಗೆ ಎಷ್ಟೊಂದು ಚಲನಚಿತ್ರದವ್ರ
ನಾನು ಅಭಿನಯ ಮಾಡ್ತೀನಿ, ನಿಮ್ಮದು ಯಾರು ಅಂತ ಹೇಳ್ಬೇಕು. ಸರಿ ಆಡೋಣ. ಆ ನಂಗೆ ಗೊತ್ತಾಯ್ತು, ದೊಡ್ಡಣ್ಣ ತಾನೇ. ಆ ಸರಿ ಸರಿ, ನಾನು ಇನ್ನೊಂದು ಅಭಿನಯಿಸ್ತೀನಿ. ನಂಗೊತ್ತು, ನಾನು ಹೇಳ್ತೀನಿ. ವೀರನ ಅಲ್ವಾ? ಆ ಧೀರ, ಹಾ ಅಲ್ವಾ? ಮತ್ತೆ ರಾಜನೂ ಅಲ್ಲ. ಸರಿ ಧೀರ. ಆಮೇಲೆ ಓ ಅಲ್ಲ, ಇಂದ್ರ. ಸರಿ ಸರಿ. ಓ ಗೋಪಾಲ. ಮೂರನ್ನು ಸೇರಿ ಹೇಳ್ಬೇಕಾ? ಆ, ಧೀರ, ರಾಜ, ಇಂದ್ರ, ಗೋಪಾಲ. ಹಾ, ಧೀರೇಂದ್ರ ಗೋಪಾಲ. ಆ ಸರಿ ಸರಿ. ಸರಿ ಸರಿ, ಈಗ ನಾನು ಅಭಿನಯಿಸ್ತೀನಿ. ಅಯ್ಯೋ ಎಷ್ಟು ಸುಲಭದ ಹೇಳ್ತೀಯ ನೀನು. ಬಾಲಕೃಷ್ಣ, ಬಾಲಕೃಷ್ಣ ತಾನೇ. ಈಗ ನಾನು ಅಭಿನಯಿಸ್ತೀನಿ. ನಂಗೊತ್ತಾಯ್ತು, ತಂಬೂರಿ ತಾನೇ ಅಲ್ವಾ? ಸಂಗೀತದ. ಸರಿ, ಇನ್ನೊಂದ್ಸಲ ತೋರ್ಸು. ಹಾ, ಶ್ರುತಿ. ಸರಿ. ಸರಿ ಸರಿ ಸರಿ, ಚಲನಚಿತ್ರದ ಬಗ್ಗೆ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಒಳ್ಳೆಯದೇ. ಇವರಲ್ಲದೆ ಆರ್ತಿ, ಅಶ್ವಥ್, ಶರಣ್, ಯಶ್, ಡಾಲಿ ಧನಂಜಯ್, ವಶಿಷ್ಠ ಸಿಂಹ, ಮಿಲನ ನಾಗರಾಜ್ ಎಲ್ಲರೂ ನಮ್ಮ ಹಾಸನದವರೇ. ಆಗಲೇ ಕೇಳಿದ್ರಲ್ವಾ ಇನ್ನು ಏನು ವಿಶೇಷ ಇದೆ ಅಂತ. ಎಲ್ಲ ಸರಿ, ನಮ್ಮ ಈಗಿನ ಹಾಸನದ ಹೆಸರು ಹೇಗೆ ಬಂತು ಹೇಳಿ ನೋಡೋಣ. ನಿನಗೆ ಗೊತ್ತಾ? ನಿನಗೆ ಗೊತ್ತಾ? ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತು? ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ವಾ? ಹಾಸನದ ಹೆಸರು ನಮ್ಮ ಗ್ರಾಮ ದೇವತೆ ಹಾಸನಾಂಬೆಯಿಂದ ಬಂತು. ಹಾಸನಮ್ಮನ ಪದದಿಂದ ಹಾಸನ ಬಂತು. ವರ್ಷಕ್ಕೊಮ್ಮೆ ತೆರೆಯೋ ಹಾಸನಾಂಬೆ ದೇವಸ್ಥಾನದ ಉತ್ಸವದಲ್ಲಿ ಸಂಗೀತ, ನೃತ್ಯ ಸೇವೆಯೊಂದಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ತೆಪ್ಪೋತ್ಸವ, ಹಾಗೆ ಊರ ಉತ್ಸವವೂ ಆಗುತ್ತೆ. ಆ ಉತ್ಸವದಲ್ಲಿ ಅನೇಕ ಜಾನಪದ ಕಲಾ ಪ್ರಕಾರಗಳನ್ನು ನೋಡಬಹುದು. ಸರಿ ಸರಿ, ಹಾಸನದ ವೈಭವದ ಬಗ್ಗೆ ಹೇಳ್ತಾ ಹೇಳ್ತಾ ಹೊತ್ತು ಹೋಗಿದ್ದೆ ತಿಳಿಲಿಲ್ಲ ಅಲ್ವಾ? ಹೌದು ಗುರುಗಳೇ. ಈಗ ನಮ್ಮನ್ನೆಲ್ಲ ಸಲಹುತ್ತಾ ಇರೋ ಗ್ರಾಮ ದೇವತೆ ಹಾಸನಾಂಬೆಯ ಗುಣಗಾನ ಮಾಡ್ತಾ ನಮ್ಮ ಈ ಸಿಂಹಾಸನಪುರಿ ವೈಭವಕ್ಕೆ ಮಂಗಳ ಹಾಡೋಣ. ಏನಂತೀರಾ? ಸರಿ ಗುರುಗಳೇ.
ಸಂತೋಷವಾಗಿದೆ ಆರತಿ ಬೆಳಗಿ ಮಂಗಳಾರತಿ ಹಾಸನಾಂಬಿಗೆ ಮಂಗಳಾರತಿ ಆರತಿ ಬೆಳಗಿ ಮಂಗಳಾರತಿ ಹಾಸನಾಂಬಿಗೆ ಮಂಗಳಾರತಿ ಮುತ್ತಗರೋಧಿ ದೇವಿ ಭಕ್ತರ ಪಾಲಿನಿ ಭಕ್ತವೈಸದೆ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹರ್ಷದಾಯಿನಿ ಹಾಸನಾಂಬೆ ಮಂಗಳ ಮಂಗಳ ನಿತ್ಯ ಜಯ ಮಂಗಳ 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 ನಿತ್ಯ ಜಯ ಮಂಗಳ ಸಪ್ತಮಾತೃಕೆ ಆರತಿ ಬೆಳಗಿ ಮಂಗಳಾರತಿ ಹಾಸನಾಂಬೆಗೆ ಮಂಗಳಾರತಿ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೇವಲೋಕನಾಥು ನನ್ನ ಸ್ವರ್ಗವಾಗಿದೆ ಆರತಿ ಬೆಳಗಿರಿ ಮಂಗಳಾರತಿ ಹಾಸನಾಂಬೆಗೆ ಮಂಗಳಾರತಿ ಆರತಿ ಬೆಳಗಿರಿ ಮಂಗಳಾರತಿ ಹಾಸನಾಂಬೆಗೆ ಮಂಗಳಾರತಿ ಹಚ್ಚಿನ ದೀಪ ಎಂದಿಗೂ ಆರದು ತಿಂಡಿ ಹಾಕಿದೆಯಲ್ಲ ಸರ್ಪರಿಗಳು ತುಳಸಿನ ಹೂಮಾಲೆ ಎಂದಿಗೂ ಆಡಲು ದೀಪ ಮಾಡಲು ಎಂದು ಶಾಸ್ತ್ರ ಮಂಗಳ ಮಂಗಳ ನಿತ್ಯ ಶ್ರೇಯ
ವೈಧಾರ